ಗಾಯ್ಸ್, ಯಾರೆಲ್ಲ ಫಸ್ಟ್ ಟೈಮು ತಿರುಪತಿ ಬರ್ತಿದ್ದೀರಾ ಅವರಿಗೆಲ್ಲ ನಾನು ಏನೇನು ಮಾಹಿತಿ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಫುಲ್ A to Z ಮಾಹಿತಿನ ಇದ್ರಲ್ಲಿ ನಾನು ಹೇಳಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇಲ್ಲಿ ಹತ್ತಿರದಲ್ಲಿ ಎಲ್ಲ ರೂಮ್ ಮಾಡಿದ್ದೀನಿ, ನೋಡ್ಬೋದು. ನಾನು ಇಲ್ಲಿಂದ ಹತ್ತುತ್ತಾ ಇದ್ದೀನಿ ಈಗ ಬಸ್ಸು. ಯಾವ ಬಸ್ ಬರುತ್ತೋ ಆ ಬಸ್ ಹತ್ಕೊಂಡು ಬೆಟ್ಟದ ಮೇಲ್ಗಡೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು ಬೆಟ್ಟ ಇದಲ್ಲ, ಇನ್ನು ಮೇಲ್ಗಡೆ ಇದೆ APRTC ನೋಡಿ. ನಾನು ಇಲ್ಲಿಂದ ಹತ್ತಿದ್ದೀನಿ, ಯಾವುದೋ ಹೋಟೆಲ್ ತಾಜ್. ಗೈಸ್, ಸೀಟ್ ಅಂತೂ ಇಲ್ಲ, ನಿಂತ್ಕೊಂಡಿರೋಕ್ಕಾಗಲ್ಲ. ನೋಡೋಣ. ಟಿಕೆಟು 90 ರೂಪಾಯಿ. ಎಲ್ಲಿಂದ ಹತ್ತಿದ್ರು, ಬಸ್ ಸ್ಟ್ಯಾಂಡಿಂದ ಹತ್ತಿದ್ರು ಅಷ್ಟೇ, ಅಲ್ಲಿಂದ ಹತ್ತಿದ್ರು ಅಷ್ಟೇ. ಗೈಸ್, ಇದು ತಿರುಪತಿ ಎಂಟ್ರಿ. ಇದು ಚೆಕಿಂಗ್ ಮಾಡ್ತಾರೆ ಇಲ್ಲೆಲ್ಲ. ಗೈಸ್, ನೀವು ಬಸ್ಸಲ್ಲಾದರೂ ಬರ್ರಿ, ಕಾರಲ್ಲಾದರೂ ಬರ್ರಿ. ಇಲ್ಲಿ ಮೇನ್ ಚೆಕಿಂಗ್ ಹತ್ರ ಬಸ್ನ ನಿಲ್ಲಿಸ್ತಾರೆ. ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ನಮ್ಮ ಎಲ್ಲ ಚೆಕ್ ಮಾಡಿಸ್ಬೇಕು ನೋಡಿ ಇಲ್ಲಿ. ಅಪ್ಪ ಗೈಸ್, ಇದು ತಿರುಪತಿಯ ಬಸ್ ಸ್ಟ್ಯಾಂಡು. ವೆಂಕಟಾದ್ರಿ ನಿಲಯ. ಇನ್ನು ಕೆಳಗಡೆ ಹೋದರೆ ಬಸ್ ಹತ್ರ ನಿಲ್ಲಿಸ್ತಾರೆ. ನೋಡಿ ಇಲ್ಲಿ. ಈಗ ನಾನು ಮೇನ್ ರೋಡ್ ಹತ್ರ ಹೋಗ್ತೀನಿ, ಹೋಗಿ ತೋರಿಸ್ತೀನಿ ನಿಮಗೆ. ಶೂ, ಚಪ್ಪಲ್ ಗಿಪ್ಪಲ್ ಇಡ್ಬೋದು. ಮತ್ತು ಇಲ್ಲಿ ಏನಂದರೆ ಎಲ್ಲ ಫ್ರೀ. ನಿಮಗೆ ರೂಮ್ಗಳು ಫ್ರೀ ಇರ್ತವೆ, ಮತ್ತು ಊಟ ತಿಂಡಿ ನಿಮಗೆ ಎಲ್ಲ ಫ್ರೀ ದೇವಸ್ಥಾನದ ಇದರಲ್ಲಿ ಹೋದರೆ. ಗೈಸ್, ಇಲ್ಲಿದೆಯಲ್ಲ, ಇಲ್ಲಿ ಮುಡಿ ಕೊಡೋದು ಅಂದರೆ ಸುಮಾರು ಕಡೆ ಮುಡಿ ಕೊಡೋದಿದೆ ಇಲ್ಲಿ. ನೀವು ಎಲ್ಲೇ ಬರ್ತೀರಾ ಬಂದುಬಿಟ್ಟು ಇಲ್ಲಿ ಟೋಕನ್ ಗೀಕನ್ ತೊಗೊಂಡ್ಬಿಟ್ಟು ಒಳಗಡೆ ಹೋದರೆ ನಿಮಗೆ ಧರ್ಮಸ್ಥಳದಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಟೋಕನ್ ಕೊಡ್ತಾರೆ. ನೀವು ಟೋಕನ್ ನಂಬರ್ಗೆ ಹೋಗಿ ಮುಡಿ ತೆಗೆಸ್ಕೊಂಡು ಬರ್ಬೋದು. ಮಾತ್ರ ಇಲ್ಲಿ ಧರ್ಮಸ್ಥಳ ಥರ ರಶ್ ಇಲ್ಲ, ದರ್ಶನಕ್ಕೆ ಮಾತ್ರ ರಶ್ ಇರುತ್ತೆ, ಮುಡಿ ಕೊಡೋಕ್ಕಿರಲ್ಲ. ಬರೀ 5 ನಿಮಿಷದಲ್ಲೇ ಎಲ್ಲ ಮುಡಿನ ಇದು ಮಾಡಿ ಕಳಿಸ್ತಾರೆ. ನೀವು ಮೆಟ್ಲು ಎತ್ಕೊಂಡು ಬರ್ತೀನಿ ಅಂದರೆ ನಿಮಗೆ ಅಲ್ಲಿಂದನೂ ಇದೆ, ತುಂಬ ಕಡೆ ಇದೆ ಮುಡಿ ತೆಗೆಯೋದು. ದೇವಸ್ಥಾನದ ಪಕ್ಕದಲ್ಲೂ ಇದ್ದಾವೆ. ಮತ್ತು ನೀವು ಎಲ್ಲೇ ಯಾವುದೇ ಕೌಂಟ್ರಿಗೆ ಹೋದರೂ ಕೂಡ ನಿಮಗೆ ಅಲ್ಲಿ ಫ್ರೀ ಲಾಕರ್ಗಳು ಕೊಡ್ತಾರೆ. ಲಾಕರ್ 24 hours ಲಾಕರ್ಗಳು ಕೊಡ್ತಾರೆ. ಮತ್ತು ನಿಮಗೆ ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ಒಂದು ತೊಗೊಂಬಂದರೆ ಸಾಕು. ಆಲ್ ಓವರ್ ತಿರುಪತಿಯಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಅಂದರೆ ಹಂಗಲ್ಲ, ಎಲ್ಲಿ ಬೇಕಾದರೂ ರೂಮ್ ತೊಗೋಬೋದು. ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ತೊಗೊಂಬರ್ಬೇಕು. ಗೈಸ್, ಮತ್ತು ಅಲ್ಲಲ್ಲೇ ತುಂಬ ವಾಶ್ರೂಮ್ಗಳೆಲ್ಲ ಇರ್ತವೆ. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ, ತುಂಬ ನೀಟಾಗಿ ಕ್ಲೀನ್ ಮಾಡಿರ್ತಾರೆ. ಲೇಡೀಸಿಗಾಗಲಿ ಜೆಂಟ್ಸಿಗಾಗಲಿ ಈ ಕಡೆ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತಾರೆ. ಮತ್ತು ಬನ್ನಿ, ನಾವು ಈ ಕಡೆ ಎಲ್ಲ ಟ್ಯಾಕ್ಸಿಗಳು ಬಾಡಿಗೆಗೆ ನಾವು ಎಲ್ಲಿ ಬೇಕಾದರೂ ತಿರುಗಾಡೋಕ್ಕೆ ಅಂದರೆ ನಾವು ಶೇರಿಂಗಲ್ಲಿ ಹೋಗ್ತೀವಿ ಅಂದರೆ ಶೇರಿಂಗಲ್ಲಿ ಆದರೂ ಆಯಿತು, ನಾರ್ಮಲ್ ಹೋಗ್ತೀವಿ ಅಂದರೆ ನಾರ್ಮಲ್ ಆದರೂ ಆಯಿತು. ಇದು ನೋಡಿ, ಫುಲ್ಲು ಏನು ಬೇಕಾದರೂ ತೊಗೋಬೋದು. ಶಾಪಿಂಗ್ ಥರ ಇದೊಂಥರ ನಮ್ಮದು KR ಮಾರ್ಕೆಟ್ ಥರ. ಫುಲ್ಲು ಹಿಂಗೆ ಇದೆ. ಮತ್ತು ನಿಮಗೆ ಇಲ್ಲಿ ನಾನು ಫ್ರೀ ಬಸ್ಗಳು ಇದ್ದಾವೆ ಇಲ್ಲಿ, ಅದನ್ನು ತೋರಿಸ್ತೀನಿ. ಇಲ್ಲಿ ಏನೇ ಇದ್ರು ಸ್ವಾಮಿ ಈಗ ಫೋಟೋಗಳು, ಪ್ರಸಾದಗಳು ಏನು ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಗೈಸ್, ಆದಷ್ಟು ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವು ಆದಷ್ಟು ಒಳಗಡೆ ಹೋಗ್ಬಿಡಿ. ಅಲ್ಲ, ಮೇನ್ ರೋಡಲ್ಲೇ ಇರಿ, ಟ್ರೈ ಮಾಡಿ. ಮೇನ್ ರೋಡಲ್ಲಿ ಇದ್ದರೆ ನಿಮಗೆ ಕ್ಲೀನಾಗಿ ದಾರಿಗಳು ಗೊತ್ತಾಗುತ್ತೆ. ಮತ್ತು ಯಾರಿಗೆ ಕೇಳಿದ್ರು ಕೂಡ ನಿಮಗೆ ಅಡ್ರೆಸ್ನ ಹೇಳ್ತಾರೆ. ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕು ಅಂತ. ಫಸ್ಟ್ ಟೈಮ್ ಬರೋರಿಗೆ ದೇವಸ್ಥಾನ ಹುಡ್ಕೋಕ್ಕೆ1 hour ಬೇಕೇನೋ, ಆ ಥರ ಕನ್ಫ್ಯೂಷನ್ ಆಗುತ್ತೆ ಮೇಲ್ಗಡೆ ಬಂದರೆ.
ಮೇಗಡೆ ಯಾವ ಥರ ಇದೆ ಅಂದರೆ ಬೆಟ್ಟದ ಮೇಗಡೆ ನಮ್ಮದು ಒಂದು ಹಾಸನ್ ಡಿಸ್ಟಿಕ್ ಥರನೇ ಇದೆ ಅಂದ್ಕೊಳ್ಳಿ. ಅಷ್ಟು ನಮ್ಮ ಹಾಸನ್ ಟೌನು, ನಮ್ಮ ದೊಡ್ಡ ಮೇನ್ ಸಿಟಿಗಳು ಯಾವ ಥರ ಇರ್ತಾವೋ ಆ ಥರ ಇದೆ. ನಾನು ಬೆಂಗಳೂರಿನ KR ಮಾರ್ಕೆಟ್ ಹೆಂಗಿದೆಯಲ್ಲ ಆ ಥರ ಇದೆ ಮೇಗಡೆ. ಬನ್ನಿ ಗೈಸ್, ನೀವೆಲ್ಲ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ತೀರ ತಿಮ್ಮಪ್ಪಂದು ಸರ್ಕಲ್ಲು. ಇದೇ ನೋಡಿ, ಇದೇ ಸರ್ಕಲ್ಲು. ಇದು ನಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೆ ಮೇನ್ ಸರ್ಕಲ್ಲು. ಇಲ್ಲಿಂದ ಈ ಡೌನಿಗೆ ಈ ಕಡೆ ಹೋದರೆ ದೇವಸ್ಥಾನದ ದಾರಿಗಳು. ಮತ್ತು ನಿಮಗೆ ಫ್ರೀಯಾಗಿ ರೂಮ್ಗಳೆಲ್ಲ ಪ್ರೊವೈಡ್ ಮಾಡ್ತಾರಲ್ಲ, ಅವರು ನಿಮಗೆ OTP ಪ್ರಕಾರ ನಂಬರ್ಗಳು ಕೊಡ್ತಾರೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು. ಈ ಕಡೆ ಎಲ್ಲೇ ಹೋದರೂ ಕೂಡ ರೂಮು ಅದು ಇದು ತುಂಬ ಕಡೆ ಇದ್ದಾವೆ. ಅದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಸರ್ಕಲ್, ಮೇನ್ ಸರ್ಕಲ್ಲು ದೇವಸ್ಥಾನ ಹೋಗೋಕ್ಕೆ. ಇದೇ ಡೌನು. ಈ ಡೌನಿಗೆ ಹೋದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೋದು. ನೋಡಿ, ಲಾರ್ಡ್ ವೆಂಕಟೇಶ್ವರ, ಲ್ಯಾಂಡ್ ಆಫ್ ಬಾಲಾಜಿ. ಸೊ ಬರೋದು ಬಂದಿದ್ದೀನಿ, ನಾನು ಒಂದು ಫೋಟೋ ಹಿಡ್ಕೊಬಿಡೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ಇದೇ ದೇವಸ್ಥಾನ, ಇದೇ ದೇವ್ರು ನೋಡ್ಕೊಳ್ಳಿ. ಇಲ್ಲಿಂದಾನೆ ಹಿಂಗೆ ಡೌನಿಗೆ ಹೋಗ್ಬೇಕು ನಾವು. ಇದೇ ಡೌನಿಗೆ ಹೋದರೆ ನಾವು ದೇವಸ್ಥಾನದ ಎಂಟ್ರಿಗೆ ಹೋಗ್ತೀವಿ. ಬನ್ನಿ ತೋರಿಸ್ತೀನಿ. ಮತ್ತೆ ಎಂಟ್ರಿ ಆದಮೇಲೆ ನೈಟ್ ಏನಕ್ಕಪ್ಪ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಬೆಳಿಗ್ಗೆ ನಮ್ಮದು VIP ದರ್ಶನ ಇದೆ. ಹೋದರೆ ಮತ್ತೆ ಆಚೆ ಬಂದು ನಿಮಗೆಲ್ಲ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಆದಷ್ಟು ನೈಟಲ್ಲಿ ಎಷ್ಟಾಗುತ್ತೆ ಅಷ್ಟು ಫುಲ್ ಎಲ್ಲ ಎಷ್ಟಾಗುತ್ತೆಲ್ಲ ಫುಲ್ಲು ತಿರುಪತಿಲಿ ಬಂದಾಗ ನೀವೇನೇ ನೋಡಬೇಕು, ಕಲ್ಯಾಣಿ ದೇವಸ್ಥಾನ, ವರಹಸ್ವಾಮಿ ದೇವಸ್ಥಾನ ಇದೆಲ್ಲ ತೋರಿಸ್ತೀನಿ ನಿಮಗೆ. ಮತ್ತು ಹೆಂಗೆ ಹೋಗ್ಬೇಕಂತ ಹೇಳ್ತೀನಿ. ಮತ್ತು ಇಲ್ಲಿ ಬಂದಮೇಲೆ ಊಟ ಮಾಡಲಿಲ್ಲ ಅಂದರೆ ವೇಸ್ಟು. ಊಟದ್ದು ಸೂಪರಾಗಿರುತ್ತೆ, ಮೃಷ್ಟಾಂಗ ಭೋಜನ ಅಂತಾರಲ್ಲ ಆ ಥರ ಇರುತ್ತೆ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ದೇವಸ್ಥಾನದ್ದು ಹಿಂದೆ ಇರೋದು, ಇದು ಮುಂದೆ ಇರೋದು. ಆ ಕಡೆ ಸೈಡಲ್ಲಿ ದೇವಸ್ಥಾನ ಇದೆ ನೋಡಿ. ಇದು ಕಾಂಪ್ಲೆಕ್ಸ್ ಒಳಗಡೆ ಮನೆ ಬೇಕಾಗಿರೋದು ತುಂಬ ಐಟಮ್ಗಳು, ಶಾಪಿಂಗ್ ಮಾಡೋ ಐಟಮ್ಗಳು ತುಂಬ ಇದ್ದಾವೆ. ತುಂಬ ಪರ್ಚೇಸ್ ಮಾಡೋದು, ಏನು ಶಾಪಿಂಗ್ ಅದು ಇದು ಏನು ಬೇಕಾದ್ರೂ ಮಾಡ್ಬೋದು. ನಾನೀಗ ಅದ್ರ ಒಳಗಡೆ ಹೋಗಲ್ಲ, ಯಾಕಂದರೆ ಮೇನ್ ಏನಿದೆ ಅದನ್ನು ತೋರಿಸ್ತೀನಿ. ಯಾರು ಬೇಕಾದರೂ ಒಳಗಡೆ ಶಾಪಿಂಗ್ ಏನೇ ಮಾಡೋದಿದ್ರು ಕೂಡ ಹೋಗ್ಬೋದು. ಮತ್ತು ಒಂದೊಂದು ಕಡೆ ಬಟ್ಟೆಗಳು ಸಿಗ್ತವೆ, ಒಂದೊಂದು ಕಡೆ ಮನೆಗೆ ದೇವ್ರದ್ದು ಐಟಮ್ಗಳು ಸಿಗ್ತವೆ, ಆ ಥರ ಸಿಗ್ತವೆ. ಸ್ಪೆಸಿಫಿಕ್ ಆಗಿ ನಿಮಗೆ ಇಲ್ಲಿ ಏನಾದರೂ ಸಿಗುತ್ತೆ ಅಂದರೆ ಅದನ್ನು ತೋರಿಸ್ತೀನಿ. ಅಂಥ ವ್ಯಾಲ್ಯೂಬಲ್ಲು ಇಂಥ ತೊಗೊಂಡೇ ಹೋಗ್ಬೇಕು ಮನೆಗೆ ಅನ್ನೋದು. ನೋಡಿ, ನಾನು ಬಾದಾಮಿ ಸೂಪರಾಗಿದೆ. ಇಲ್ಲೇ ದೇವಸ್ಥಾನ ಹತ್ರನೇ ಇದೆ. ಚೆನ್ನಾಗಿದೆ, ಸಕ್ಕರೆ ಜಾಸ್ತಿ ಆಗಿದೆ ಇಲ್ಲಿ. ಇದು ದೇವಸ್ಥಾನದ ಹತ್ರ ನೀವೊಂದು ಇದಿದೆ, ಅಲ್ಲಿ ಏನೂ ಇಲ್ಲ ಅಂದರೆ ರೂಮ್ ಗೀಮು ಸಿಗುತ್ತೆ. ಸಿಗಲಿಲ್ಲ ಅಂದರೆ ಆರಾಮಾಗಿ ಈ ಥರ ಮಲ್ಕೋಬೋದು, ಏನು ತಲೆನೋವಿಲ್ಲ. ಯಾಕಂದರೆ ಭಗವಂತನ ಸನ್ನಿಧಾನದಲ್ಲಿ ಮಲ್ಗೋಕ್ಕೂ ಪುಣ್ಯ ಮಾಡಿರಬೇಕು. ಇದು ನೋಡಿ, ಇಲ್ಲೂ ಪಕ್ಕದಲ್ಲೇ ಇದೆ ಮುಡಿ ಕೊಡೋಕ್ಕೆ. ಮುಡಿ ಇಲ್ಲಿ ಬೇಕಾದ್ರೂ ಕೊಡ್ಬೋದು. ಇವ್ರು ನೋಡಿ ನಮ್ಮ ಬಾಸ್, ಇವರು ಕೋಟೇಶ್ವರ ರಾವ್. ಅವ್ರದ್ದು ಸ್ಪೀಚ್ಗಳು ಕೇಳಿಬಿಟ್ರೆ ನೀವು ನಿಮ್ಮ ಜನ್ಮ ಪಾವನ. ಇದೇ ದೇವಸ್ಥಾನ ಬಂದೇ ಬಿಟ್ಟೆ ನಾನು. ಇಲ್ಲಿ ನೋಡಿ, ಇಲ್ಲಿ ಯಾರು ಬೇಕಾದರೂ ಬಂದ್ಬಿಟ್ಟು ಕುತ್ತಿ ಭಜನೆ ಎಲ್ಲ ಮಾಡ್ಬೋದು ತಿಮ್ಮಪ್ಪನ ಸನ್ನಿಧಿಲಿ. ನಾನು ಹೋಗ್ತೀನಿ ಈಗ. Bye.
ನೋಡೋದಲ್ಲ, ಇಲ್ಲಿ ನೀವು ಬಂದ್ಬಿಟ್ಟು ನಿಮ್ಮ ಊರವರು ಯಾರೇ ಗ್ರೂಪಲ್ಲಿ ಬಂದರೂ ಕೂಡ ಇಲ್ಲಿ ಕೂತ್ಕೊಂಡು ಮೈಕೆಲ್ಲ ಕೊಡ್ತಾರೆ ನಿಮಗೆ. ನಿಮ್ಮ ಮನಸ್ಸು ತುಂಬ ಹಾಡು ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ನೀವು ಹೋಗ್ಬೋದು. ಇದು ನಾನು ತೋರಿಸಿದ್ನಲ್ಲ ತಿರುಪತಿ ಸರ್ಕಲ್, ಅಲ್ಲಿಂದ ಬಂದರೆ ಮಾತ್ರ ಇದು. ಈ ಕಡೆ ಹೆಂಗೆ ಬರ್ತೀರಾ ಬನ್ನಿ, ಈಗ ನಮ್ಮ ಬಾಸ್ನ ನೋಡೋಣ. ಗಾಯ್ಸ್, ಫೈನಲಿ ಬಂದಿದ್ದೀನಿ ನಮ್ಮ ಬಾಸ್ ಹತ್ರ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏಳುಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಬಟ್ ಇಲ್ಲಿ ತೋರಿಸ್ತೇನೆ. ಗೈಸ್, ಇಲ್ಲಿ ಏನಿದೆ, ಇದು ಮುಂದೆ ಇರೋದು ಆಂಜನೇಯ ಸ್ವಾಮಿ ದೇವಸ್ಥಾನ. ಬನ್ನಿ. ಮತ್ತೆ ನೀವು ಮೇನ್ ರೋಡಿಂದ ಬಂದರೆ ಈ 7 ಅಂತ ಕಾಣ್ತಿದೆಯಲ್ಲ, ಇಲ್ಲಿ ಈ ಗೇಟಿಂದನಾದ್ರೂ ಬರ್ಬೋದು, ಈ ಕಡೆಯಿಂದನಾದ್ರೂ ಬರ್ಬೋದು. ಇದು ಒಂದು ಗೇಟು, ಮತ್ತು ಇದು ಒಂದು ಗೇಟು. ತುಂಬ ಕಡೆಯಿಂದನೂ ಬರ್ಬೋದು ದೇವಸ್ಥಾನಕ್ಕೆ. ಬನ್ನಿ, ನಾವು ಈಗ ಫಸ್ಟು ಆಂಜನೇಯ ಸ್ವಾಮಿ ದರ್ಶನ ಮಾಡೋಣ. ಓಂ ನಮೋ. ಗೈಸ್, ಇದೆ ಫ್ರಂಟ್ ವ್ಯೂ. ಇಲ್ಲೆಲ್ಲ ದೀಪ ಹಚ್ಚಿ ಅಲ್ಲಿ ಕಾಯಿ ಸಿಗುತ್ತೆ, ಕಾಯಿ ತಗೊಂಡು ಹೊಡೆದ್ಬಿಟ್ಟು ಹೋಗ್ತಾರೆ ನೋಡಿ. ಗೈಸ್, ಈಗ ಬನ್ನಿ, ನಾನು ಈಗ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಜಾಗಗಳು ತೋರಿಸ್ತೀನಿ. ನೋಡಿ, ಇಲ್ಲಿ ದೇವಸ್ಥಾನದ ಮುಂದ್ಗಡೆ ನಿಂತ್ಕೊಂಡು ಇಲ್ಲೊಂದು ಕಳಸ ಕಾಣ್ತಿದೆಯಲ್ಲ, ಇಲ್ಲೇನು ಕಾಣ್ತಿದೆಯಲ್ಲ, ಇದು ವರಹಸ್ವಾಮಿ ದೇವಸ್ಥಾನ. ನೋಡಿ, ದೇವಸ್ಥಾನ ಇಲ್ಲಿದೆ, ಇಲ್ಲಿ ವರಹಸ್ವಾಮಿ ದೇವಸ್ಥಾನ ಇದೆ. ಮತ್ತು ನಮ್ಮ ಹಾತಿರಾಮ್ ಬಾಬಾ ತಿರುಪತಿ ತಿಮ್ಮಪ್ಪನ ಜೊತೆ ಪಗಡೆ ಆಡಿದ್ರು ಅಂತ ಕೇಳಿದಿರಲ್ಲ, ಅವ್ರದ್ದು ದೇವಸ್ಥಾನ ಮಠ ಏನಂತಾರೆ ಅದು ಇಲ್ಲಿದೆ. ಬನ್ನಿ, ನಾನು ಅದನ್ನು ನಿಮಗೆ ಎರಡು ತೋರಿಸ್ತೀನಿ. ಈಗ ಸರಿ, ಫಸ್ಟು ಮಠದ ಹತ್ರ ಹೋಗಿ ಬಂದ್ಬಿಡೋಣ, ಯಾಕಂದರೆ ಅವರು ನಮ್ಮ ಗುರುಗಳು ಕೂಡ ಹೌದು. ಅವರು ಗೈಸ್, ಈಗ ಬನ್ನಿ, ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಅಂದ್ಕೊಂಡೆ. ಅದು ಆ್ಯಕ್ಚುಲಿ ಅದು ಆ ಕಡೆಯಿಂದ ಸುತ್ತಾಡ್ಕೊಂಬರ್ಬೇಕು. ಈಗ ಅದೇ ಗ್ಯಾಪಲ್ಲಿ ವರಹಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬಿಡೋಣ. ವರಹಸ್ವಾಮಿ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಪುಷ್ಕರಣಿಯಲ್ಲಿ ಆದರೆ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ಆಲ್ಮೋಸ್ಟ್ ಎಲ್ಲ ಬರೋರೆಲ್ಲ ಏನು ಮಾಡ್ತಾರೆ ಅಂದರೆ ಪುಷ್ಕರಣಿ ಸ್ನಾನ ಮಾಡಲ್ಲ, ಮತ್ತು ಅವ್ರಿಗೆ ಗೊತ್ತಾಗೋದು ಇಲ್ಲ. ಯಾಕಂದರೆ ದೇವಸ್ಥಾನ ಹತ್ರನೇ ಇದ್ದರೂ ಕೂಡ ತುಂಬ ಸುತ್ತಾಡಬೇಕು, ಗೊತ್ತಾಗಲ್ಲ ಅದು. ದೇವಸ್ಥಾನಕ್ಕೆ ದರ್ಶನ ಮಾಡೋಕ್ಕೆ ನನಗೆ ಇದೇ ಥರ ಮಾಡಬೇಕು ಅಂತ ಹೇಳಿ ಹಠ ಹಿಡ್ಕೊಂಡು ಬಂದರೆ ಮಾತ್ರ ಆಗುತ್ತೆ. ಸುಮ್ಮನೆ ದರ್ಶನ ಮಾಡಿಬಿಟ್ಟು ಹೋಗ್ಬಿಡೋಣ ಅಂದರೆ ಅದೆಲ್ಲ ಆಗಲ್ಲ. ನೋಡಿ, ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಇಲ್ಲೇ ಇದೆಯಲ್ಲ ದೇವಸ್ಥಾನ. ನನಗೂ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಇದಾಕ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಯಿಗಳೆಲ್ಲ ಸಿಗ್ತವೆ. ಇಲ್ಲಿ ಕಾಯಿ ಇಸ್ಕೊಂಡು ನೀವು ಕೌಂಟ್ರಲ್ಲಿ ಮೇಗಡೆ ಹೋಗ್ಬಿಟ್ಟು ಕಾಯಿ ಬೇಕಂದ್ರೆ ಹೊಡಿಬೋದು ನೀವು. ಮತ್ತೆ ಲೈಟಿಂಗ್ಸ್ ಎಲ್ಲ ಏನಿದಾವೆ ಗೊತ್ತಾ, ಯಾವುದಾದ್ರೂ ಸ್ಪೆಸಿಫಿಕ್ ಏನಾದರೂ ಪೂಜೆ ಹುಣ್ಣಿಮೆ ಏನಾದರೂ ಇತ್ತು ಅಂದರೆ ಅವಾಗ ಫುಲ್ ಎಲ್ಲ ಲೈಟಿಂಗ್ಸ್ ಹಾಕ್ತಾರೆ. ಇಲ್ಲಿಂದ ನಾರ್ಮಲ್ ಟೈಮಲ್ಲಿ ಜಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಇರುತ್ತೆ. ಬನ್ನಿ, ಇಲ್ಲಿದೆಯಲ್ಲ ಇದು
ಇದು ವರಸ್ವಾಮಿ ದೇವಸ್ಥಾನ. ಪುಷ್ಕರಣಿಯಲ್ಲಿ ಯಾರು ಜನನೇ ಕಾಣ್ತಾ ಇಲ್ಲ, ನೀರು ಇಲ್ಲ ಅನಿಸುತ್ತೆ. ಯಾಕಂದರೆ ಮುಂದಿನ ತಿಂಗಳು ಏಕಾದಶಿ ಇದೆ. ಮುಂದಿನ ತಿಂಗಳು ಆಚೆ ತಿಂಗಳು ಡಿಸೆಂಬರಲ್ಲಿ ಏಕಾದಶಿ ಇದೆ. ಹಂಗಾಗಿ ಇದನ್ನ ಕ್ಲೀನ್ ಮಾಡ್ತಾಯಿದ್ರು. ತೋರಿಸ್ತೀನಿ ಬನ್ನಿ. ಹೌದು, ಇಲ್ಲ ಬಿಡ್ತಾರೆ. ಮೋಸ್ಟ್ಲಿ ಟೈಮ್ ಓವರ್ ಆಗಿದೆ ಹಂಗಂತ ಹೇಳಿ ಬಿಡ್ತಾ ಇಲ್ಲ. ಲಡ್ಡುಗೆಲ್ಲ ಹಿಂಗೆ ಹೋಗೋದು ದೇವಸ್ಥಾನಕ್ಕೆ. ದೇವಸ್ಥಾನದ ಪಕ್ಕದಲ್ಲೇ ದಾರಿ, ಹಿಂಗೆ ಸೀದಾ ಲಡ್ಡು ತರಕ್ಕೆ ಹೋಗ್ಬೋದು. ಗೈಸ್ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದಿದ್ದೀನಿ. ಇಲ್ಲಿಂದ ಬಂದರೆ ವೇಟು ಮ್ಯೂಸಿಯಂ ಅಂತ ಇದೆಯಲ್ಲ, ಇಲ್ಲಿ ವರಸ್ವಾಮಿ ದೇವಸ್ಥಾನ ಇದೆ. ಪುಷ್ಕರಣಿಲಿ ಯಾವತ್ತು ಇವಾಗ ಯಾರಿಗೂ ಬಿಡ್ತಾ ಇಲ್ಲ. ನಾನು ವರಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಬಂದ್ಬಿಟ್ಟು ನಿಮಗೆ ಆಮೇಲೆ ಅನ್ನಪ್ರಸಾದಕ್ಕೆ ಹೆಂಗೆ ಹೋಗೋದು ಅಂತ ಇಲ್ಲಿ ತೋರಿಸ್ತೀನಿ. ಇಲ್ಲೇ ಅನ್ನಪ್ರಸಾದಕ್ಕೆ ಸೂಪರಾಗಿರುತ್ತದೆ, ಅದನ್ನು ತೋರಿಸ್ತೀನಿ ಬನ್ನಿ. ಈಗ ನಾನು ಈಗ ವರಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಗೈಸ್ ಸುಮ್ಮನೆ ನಿಮ್ಮನ್ನು ತೋರ್ಸಕ್ಕಂತ ಬಂದೆ. 9 ಗಂಟೆ ಕ್ಲೋಸು, 9:15 ಆದರೂ ಕೂಡ ಬಾಗಿಲು ಓಪನ್ ಇತ್ತು. ನೋಡ್ಬೋದು, ಎಲ್ಲ ಹೊರಗಡೆ ಬರ್ತಾವ್ರೆ ನೋಡಿ. ಜಸ್ಟ್ ಮಿಸ್ಸು, ನಾನು ಹೋದೆ ಒಳಗಡೆ ದರ್ಶನ ಮಾಡ್ಕೊಂಬಂದೆ. ಹಾಗೆ ಕ್ಲೋಸ್ ಮಾಡ್ಬೇಕು, 9 ಗಂಟೆ ಕ್ಲೋಸ್ ಆಗುತ್ತೆ. ಈಗ ಬನ್ನಿ ನಿಮಗೆ ಅನ್ನಪ್ರಸಾದ ತೋರಿಸ್ತೀನಿ. ಓಪನ್ ಇದ್ರೆ ಗೊತ್ತಿಲ್ಲ ನನಗೂ, ಅದು 50-50. ಅನ್ನಪ್ರಸಾದ ಓಪನ್ ಇದ್ರೆ ತೋರಿಸ್ಬಿಡ್ತೀನಿ. ಗಾಯ್ಸ್ ನೋಡಿ, ಅದು ಮೇನ್ ದೇವಸ್ಥಾನ. ಅಲ್ಲಿಂದ ಸೀದಾ ಬರ್ತೀರಾ, ಈ ಕಡೆ ಹೋದರೆ ನಿಮಗೆ ವರಸ್ವಾಮಿ ದೇವಸ್ಥಾನ ಪುಷ್ಕರಣಿ. ಅದೇ ಆಪೋಸಿಟಲ್ಲಿ ಅನ್ನಪ್ರಸಾದ ಇದೆ, ಬನ್ನಿ. ಮತ್ತು ನೀವು ಈ ಗೇಟಲ್ಲಿ ಬಂದರೂ ಕೂಡ ಬರ್ಬೋದು ನೋಡಿ. ಇದು ಗೇಟು, ಇದು ಹಿಂಗಿಂದ ಸ್ಟ್ರೈಟಿಂದ ಬರ್ಬೋದು ನೋಡಿ. ಚಪ್ಪಲ್ ಸ್ಟ್ಯಾಂಡು, ಅದು ಇದು ಎಲ್ಲ ಅನುಕೂಲ ಇದೆ ಮಾತ್ರ. ಇಲ್ಲಂತೂ ತಿರುಪತಿ ಅಂತೂ ಸೂಪರ್, ಏನಕ್ಕೂ ಕೊರತೆ ಇಲ್ಲ ಇಲ್ಲಂತೂ. ಬನ್ನಿ, ಅಕಸ್ಮಾತಾಗಿ ಏನಾದರೂ ಊಟ ಇತ್ತು ಅಂದರೆ ನೋಡ್ತೀನಿ. ಎಷ್ಟು ಚೆನ್ನಾಗಿ ಹಾರಾಡಕತ್ತವೆ. ಊಟ ಆಗ್ಲೇನಂತಾಗಲಿ ಆಯಿತು, ನೋಡೋಣ. ಸಿಕ್ಕಿದ್ರೆ ಒಂದು ಸ್ವಲ್ಪ ತಿನ್ಕೊಂಡು ಬಂದ್ಬಿಡೋಣ ಅಷ್ಟೇ. ಹಂಗೆ ನಿಮಗೂ ತೋರಿಸ್ದಂಗಾಗುತ್ತೆ ನೋಡಿ. ಇದು ಮೇನ್ ಅನ್ನಪ್ರಸಾದ. ಇವಾಗ ಖಾಲಿದೆ ಅಷ್ಟೇ, ತುಂಬ ಜನ ಇರ್ತಾರೆ ಅನ್ನಪ್ರಸಾದಕ್ಕೆ. ಈಗ ನೈಟು 9:30 ಆಗಿದೆ. 9:30ಗೆ ಪರವಾಗಿಲ್ಲ. ಮತ್ತು ಇನ್ನೇನಂದರೆ ಹೊರಗಡೆನೇ ತುಂಬ ಜನ ತಿನ್ಕೊಬಿಡ್ತಾರೆ, ಊಟ ಸಿಗಲ್ಲ ಅಂತ ನೋಡ್ಕೊಳ್ಳಿ. ಇಲ್ಲೇ ಇರೋದು ಮೇಯ್ನು ಅನ್ನಪ್ರಸಾದ. ಇಲ್ಲಿ ಹಾಕೋ ನೋಡಿ, 11 ಗಂಟೆವರೆಗೂ ಊಟ ಇರುತ್ತೆ ನೋಡಿ. ಗೈಸ್ ಫೈನಲಿ ಅಂತೂ ಒಳ್ಳೆ ಊಟ ಆಯಿತು. ಮತ್ತು ಅಲ್ಲೇನು ಹೇಳಿದಾರಂದರೆ, ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ, ಫೈನ್ ಹಾಕ್ತಾರೆ, 2,000 ರೂಪಾಯಿ ಫೈನ್ ಹಾಕ್ತಾರೆ ಅಂತ ಹೇಳಿದ್ರು. ಸೊ ಹಂಗಾಗಿ ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಿಮಗೆ ಫ್ರೀ ಬಸ್ಗಳು ಸಿಗುತ್ತಲ್ಲ ಇಲ್ಲಿ, ಅದು ತೋರಿಸ್ತೀನಿ ಬನ್ನಿ. ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗೋದು. ದೇವಸ್ಥಾನದ ಎಲ್ಲಿಂದ ಯಾವ ಮೂಲೆಗೆ ಬೇಕಾದರೂ ಆಲ್ ಓವರ್ ತಿರುಪತಿ ಮೇಲ್ಗಡೆ ಎಲ್ಲಿ ಬೇಕಾದರೂ ತಿರುಗಾಡ್ಬೋದು ಫ್ರೀ ಬಸ್ಸಲ್ಲಿ. ಮಾತ್ರ ಕಾಯ್ಬೇಕಷ್ಟೇ, ತುಂಬ ರಶ್ ಇರ್ತವೆ, ಕಾಯ್ಬೇಕು ನೋಡಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, TTD ಉಚಿತ ಬಸ್ ನಿಲ್ದಾಣ. ಇದು ಎಲ್ಲ ಸ್ಟಾಪಲ್ಲೂ ಇದೆ. ಮತ್ತೆ ಇಲ್ಲಿ ಏನಪ್ಪ ಅಂದರೆ, ಇಲ್ಲಿ 120 ರೂಪಾಯಿಗೆ ಟೂರ್ ಪ್ಯಾಕೇಜಿಂಗ್ ಇದೆ. ಬಸ್ ಸ್ಟ್ಯಾಂಡಲ್ಲಿ ಹೋಗಿ ವಿಚಾರಿಸಿದ್ರೆ ಟೂರ್ ಪ್ಯಾಕೇಜಿಂಗ್ ಇದೆ. ಇಲ್ಲಿ ಸುತ್ತಮುತ್ತ ಟೂರಿಸ್ಟ್ ಪ್ಲೇಸ್ಗಳು ಎಲ್ಲೆಲ್ಲಿದ್ದಾವೆ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು ನಿಮಗೆ ಕೆಳಗಡೆ ಡ್ರಾಪ್ ಮಾಡ್ತಾರೆ. ಸೂಪರ್ ಆಗಿರೋದು ಮಾಡಿದ್ದಾರೆ ಅದೊಂದು, ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಗೈಸ್ ನಿಮಗೆ ಬಸ್ ತೋರ್ಸೋಣ ಅಂತ ಹೋದೆ. ಬಸ್ಗಳು
ನೈಟ್ ಟೈಮು ತುಂಬ ಲೇಟಾಗಿ ಓಡಾಡ್ತಾವಂತೆ. ಹಾಗಾಗಿ ನನ್ನ ಕಾರಿಗೆ ಹಾಕೋಕ್ಕೆ ಅಂದ್ಬಿಟ್ಟು ಒಂದು ಚಿಕ್ಕದಾಗಿರೋದಂಥ ಒಂದು ಬಾಲಾಜಿ ವಿಗ್ರಹ ತಗೊಂಡೆ. ನೋಡಿ ಹೇಗಿದೆ, ಸೂಪರ್ ಆಗಿದೆ. ಈಗ ನಿಮಗೆ ಇಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಅಂದರೆ, ನಾನು ಅವಾಗಲೇ ಹೇಳಿದಂಗೆ ನಮ್ಮ ಹಾತಿರಾಮ್ ಬಾಬಾಜಿಯವರ ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ನಾನು ತಗೊಂಡಿರೋವಂಥ ಬಾಲಾಜಿ ಹಿಂದ್ಗಡೆ ನಮ್ಮ ಬಾಲಾಜಿ. ಅಲ್ಲಿಂದ ಸುತ್ತಾಕೊಂಡು ಒಂದು ರೌಂಡ್ ಬಂದರೆ ಇಲ್ಲಿ ನಮ್ಮ ತಿರುಪತಿ ಬಾಲಾಜಿಯವರ ಇಲ್ಲೇ ನಮ್ಮ ಸ್ವಾಮೀಜಿಯವರು ಇದ್ದಿದ್ದು ನೋಡಿದೆ. ಇಲ್ಲೇ ಪಗಡೆ ಆಡಿದ್ದು ತಿರುಪತಿ ಬಾಲಾಜಿ ಮತ್ತು ನಮ್ಮ ಹಾತಿರಾಮ್ ಬಾಬಾಜಿ. हाथीराम बाबा जय बालाजी भगवान सदा सुखी रखे। बंजारा पास है। बंजारा हाँ कौन? हाँ जय राम श्री राम जय राम जय जय राम श्री राम जय राम। वो बोल रहा है भगवान इधर आके खेले थे क्या इधर ही? हाँ वही तो बता रहा हूँ कि बालाजी इधर आके खेले थे हाथीराम बाबा के साथ। हाँ वही ओरिजिनल प्लेस है। हाँ श्री राम जय जय राम श्री राम जय राम जय जय राम श्री राम जय राम जय जय राम। ಗೈಸ್, ಇದ್ರ ಬಗ್ಗೆ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ. ಅವರು ಹಾತಿರಾಮ್ ಬಾಬಾ ಅಂತ ನಮ್ಮ ಸಮುದಾಯದ ಗುರುಗಳು. ಅವರು ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನ ಜೊತೆನೇ ಪಗಡೆ ಏನಂತಾರೆ ಅದನ್ನು ಆಟ ಆಡಿದವರು. ಅವಾಗಲೇ ಜಮಾನದಲ್ಲಿ ಅವ್ರದ್ದು ದೇವಸ್ಥಾನನ TTD ಅವ್ರದ್ದು ಹೊಡೆದು ಮತ್ತೆ ಹೊಸದಾಗಿ ಕಟ್ಟಿಸ್ಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಆದರೆ ಹೊಡೆದಾಕ್ಬಿಟ್ರೆ ಹಳೇದು ಅಂತ ಏನು ಉಳಿಯುತ್ತಲ್ವ, ನೋಡಬೇಕು ಏನು ಮಾಡ್ತಾರೆ ಅಂತ. ಗಾಯ್ಸ್, ತಿರುಪತಿಲಿ ಇದೆ ನೋಡಿ ಫ್ರೀ ಬಸ್ಸು, ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓಡಾಡ್ತೈತೆ. ಮಾತ್ರ ತುಂಬ ರಶ್ ಇರುತ್ತೆ, ಇದು ಖಾಲಿ ಅಂತ ಇರೋದಿಲ್ಲ, ಫುಲ್ ಫ್ರೀ ಆಲ್ ಓವರ್ ತಿರುಪತಿ ಎಲ್ಲಿ ಬೇಕು ತಿರುಗಾಡ್ತೈತೆ ಇದು. ನಾವು ಅದನ್ನು ಹಿಡಿಬೇಕಂದ್ರೆ ಈಗ ಇನ್ನೊಂದು ಬಸ್ ಬರ್ತಾ ಇದೆ, ನೋಡೋಣ ತಡೀರಿ, ಕಾಯನ ಅದೊಂದು ತೋರಿಸ್ಬಿಡ್ತೀನಿ ನಿಮಗೆ. ಇದರಲ್ಲೆಲ್ಲ ಹತ್ಬೇಕಂದ್ರೆ ತುಂಬ ತಾಳ್ಮೆ ಇರಬೇಕು. ನೋಡಿ ಎಷ್ಟು ಫುಲ್ ರಶ್ ಇದೆ ಅಂತ. ಇದೆಲ್ಲ ಇದು ಕೆಳಗಡೆ ಹೋಗೋದು, ಇದೆಲ್ಲ ಇದು AC ಬಸ್. ಇದು ಅಲ್ಲಿ ಆವಾಗಲೇ ಹೋಯ್ತಲ್ಲ, ಅದು ಓಪನ್ ಟಾಪು.